ಅದೇ ರೀತಿಯಾಗಿ ಅಮ್ಮ ಕೆಲಸ ಮಾಡುವಾಗ ಎಲ್ಲ ಕೂಡ ಈ ಒಂದು ಥೆರಪಿಯನ್ನ ಯೂಸ್ ಮಾಡ್ತಾ ಬರ್ತಾರೆ. ನನಗೆ ದಿವಸ ಆಗಲಲ್ಲಿ ಬರ್ಬೇಕಲ್ಲ, ಅದಕ್ಕೆ ನಾನು ಬೆಡ್ ಮ್ಯಾಟ್ ಮತ್ತೆ ಬಾಲ್ ಜಾಕೆಟ್ ಸ್ಟೀಮ್ ಎಲ್ಲ ತಗೊಂಡಿದ್ದೇನೆ, ಮನೆಗೆ ಹಾಕಿಸ್ಕೊಂಡು. ನಮಸ್ತೆ, ನಾವು ಕಾರ್ಕಳ ಸರಾಕೆಯನ್ನ ಮಾತಾಡ್ತಿದ್ದೇವೆ. ನಾವು ಇವತ್ತು ನಿರ್ಮಲಾ ಅಮ್ಮನ ಮನೆಯಲ್ಲಿದ್ದೇವೆ. ಇವರು ಡೈಲಿ ಆಗಿ ಸರಾಕೆಯರಿಗೆ ಬರ್ತಾ ಇದ್ರು. ಇವಾಗ ಬೆಡ್ ಮ್ಯಾಟ್ ಥೆರಪಿ, ಜಾಕೆಟ್ ಥೆರಪಿ, ಬಾಲ್ ಥೆರಪಿ ಮನೆಯಲ್ಲಿ ಮಾಡ್ತಿದ್ದಾರೆ. ಯಾಕೋಸ್ಕರ ಮನೆಯಲ್ಲಿ ಥೆರಪಿಯನ್ನ ಮಾಡ್ತಿದ್ದಾರೆ ಅಂತ ಕೇಳ್ಕೊಳ್ತಿ ಬರುವ. ನಮಸ್ತೆ ಅಮ್ಮ. ನಮಸ್ತೆ. ಸರಾಕೆಯರಿಗೆ ಬರೋದಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು? ನನಗೆ ಗಂಟು ನೋವು ಮತ್ತೆ ಭುಜ ನೋವು ಮತ್ತೆ ಗ್ಯಾಸ್ಟ್ರಿಕ್ ತುಂಬಾ ಇತ್ತು. ಈಗ ಸ್ವಲ್ಪ ಒಂದು 5 ತಿಂಗಳು ಬಂದೆ ಸರಾಕೆಯರಿಗೆ. ತುಂಬಾ ಎಲ್ಲ ಕಡಿಮೆ ಆಗಿತ್ತು. ಸ್ವಲ್ಪ ಗ್ಯಾಸ್ಟ್ರಿಕ್ ಸ್ವಲ್ಪ ಉಂಟು ಅಷ್ಟೇ, ಒಂದು 100ರಲ್ಲಿ 80% ಕಡಿಮೆ ಆಗಿದೆ. ನನಗೆ ದಿವಸ ಆಗಲಲ್ಲಿ ಬರ್ಬೇಕಲ್ಲ, ಅದಕ್ಕೆ ನಾನು ಬೆಡ್ ಮ್ಯಾಟ್ ಮತ್ತೆ ಬಾಲ್ ಜಾಕೆಟ್ ಸ್ಟೀಮ್ ಎಲ್ಲ ತಗೊಂಡಿದ್ದೇನೆ, ಮನೆಗೆ ಹಾಕಿಸ್ಕೊಂಡಿದ್ದೇನೆ. ಎಲ್ಲ ಮಿನಿ ಸರಾಕೆ ತರ ಸಬ್ ಥೆರಪಿ ಆಗಿರುವಂತ 3 ಬಾಲ್ 9 ಬಾಲ್ ಹಾಗೇನೆ ಜಾಕೆಟ್ ಸ್ಟೀಮ್ ಎಲ್ಲ ಮನೆಯಲ್ಲಿ ಉಂಟು. ಹಾಗೆ ಬೆಡ್ ಮ್ಯಾಟ್ ಥೆರಪಿ ಕೂಡ ಮನೆಯಲ್ಲಿ ಉಂಟು. ಆಟೋಮ್ಯಾಟಿಕ್ ಥೆರಪಿಗೋಸ್ಕರ ಸರಾಕೆಯರಿಗೆ ಮಾಡ್ತೇನೆ. ಸರಾಕೆಯರಿಗೆ ಬರೋದಕ್ಕಿಂತ ಮುಂಚೆ ಈ ಎಲ್ಲ ಪ್ರಾಬ್ಲಮ್ಗೋಸ್ಕರ ನೀವೆಲ್ಲ ಮೆಡಿಸಿನ್ ಏನಾದ್ರು ಮಾಡಿದೀರಾ? ತುಂಬಾ ಮಾಡಿದ್ದೆ. ನಾನೊಂದು 11 ಕಡೆ ಮೆಡಿಸಿನ್ ಮಾಡಿದ್ದೇನೆ. 11 ಕಡೆ ಇದ್ದು ಲಾಸ್ಟಿಗೆ ಉದ್ಯಾವರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದೇನೆ. ಇಲ್ಲಿ ಹೇಳಿದ್ರು ನನ್ನ ಅತ್ತಿಗೆ ನಾದಿನಿ ಅಂತ ಹೇಳಿದ್ರು, ಸರಕೇರಿಗೆ ಹೋಗಿ ಅಲ್ಲಿ ಸ್ವಲ್ಪ ತುಂಬಾ ಕಡಿಮೆ ಆಗ್ತದೆ ಅಂತ ಹೇಳಿ ಅತ್ತಿ ಈಗ ಸರಕೇರಿಗೆ ಬರ್ತಾ ಇದ್ದೆ. ಅಮ್ಮ, ನಿಮ್ಗೆ ಎಷ್ಟು ವರ್ಷ ಪ್ರಾಬ್ಲಮ್ಸ್ ಉಂಟು? 12 ವರ್ಷ ಆಯ್ತು. 12 ವರ್ಷದ ಪ್ರಾಬ್ಲಮ್ಸ್ ಉಂಟು. ಹೌದು. ಪ್ರಾಬ್ಲಮ್ಸ್ ಇರುವಾಗ ಎಷ್ಟು ಸಫರ್ ಆಗಿದ್ದೀರಾ? ತುಂಬಾ ನನ್ಗೆ ನಡ್ಲಿಕ್ಕೆ ಆಗ್ತಿರ್ಲಿಲ್ಲ. ವಾಕರಲ್ಲಿ ನಡ್ತಾ ಇದ್ದೆ, ಸ್ಟಿಕ್ ಹಿಡ್ಕೊಂಡು ಸರಕೇರಿಗೆ ಬರ್ತಾ ಇದ್ದೆ. ನನ್ನ ಮಗಲ್ಲಿ ನನ್ನನ್ನು ಎಬ್ಬಿಸಿ ಬಾತ್ರೂಮ್ಗೆಲ್ಲ ಕರ್ಕೊಂಡು ಹೋಗ್ತಾರೆ. ತುಂಬಾ ಸಿವಿಯರ್ ಆಗಿತ್ತು. ತುಂಬಾ ಇತ್ತು, ತುಂಬಾ ಇಲ್ಲಿ ಕೈಯೆಲ್ಲ ನೋವಿತ್ತು, ಬಿಡಿ ಕಟ್ಲಿಕ್ಕೆ ಆಗ್ತಿರ್ಲಿಲ್ಲ, ತುಂಬಾ ಇದು ನೋವಿತ್ತು. ಆಮೇಲೆ ಬೇರೆ ಎಲ್ಲಿಯಾದ್ರೂ ಟ್ರೀಟ್ಮೆಂಟ್ ಮಾಡಿಸಿದ್ರ? ಜಾಸ್ತಿ ಟ್ರೀಟ್ಮೆಂಟ್ ಮಾಡಿಸಿದ್ರೆ? ಜಾಸ್ತಿ ಎಲ್ಲಿಲ್ಲ, ಉದ್ಯಾವರದೊಂದು ಲಾಸ್ಟ್, ಮತ್ತೆ ಎಂತ ಇಲ್ಲ. ಈಗ ಮದ್ದಿಲ್ಲ, ಈಗ ಮದ್ದು ಒಂದು 8 ತಿಂಗಳಾಯ್ತು. ಸರಾಕೆರಿಗೆ ಬಂದ್ಮೇಲೆ ಇವಾಗ ಯಾವ್ದೇ ರೀತಿ ಮದ್ದು ಇಲ್ಲ? ಇಲ್ಲ ಇಲ್ಲ. ಈಗ ಸರಾಕೆರಿಗೆ ಬರುವಾಗ ಹೇಗೆ ಅನಿಸ್ತದೆ? ಮೊದ್ಲೆಲ್ಲ ಹೇಗಿದ್ರಿ, ಇವಾಗ ಸರಾಕೆರಿಗೆ ಬಂದ್ಮೇಲೆ ಹೇಗೆ ಅನಿಸ್ತಾ ಉಂಟು? ಮೊದ್ಲು ತುಂಬಾ ನೋವಿತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ. ಸರಾಕೆರಿಗೆ ಬಂದ್ಮೇಲೆ ಸ್ವಲ್ಪ ತುಂಬಾ ಒಂದು 80% ಕಡಿಮೆ ಆಗಿದೆ. 80% ಕಡಿಮೆ ಆಗಿದೆ. ಹಾಗೆ ಈಗ ಈ ಒಂದು ಥೆರಪಿಗೋಸ್ಕರ ಇಷ್ಟು ಇನ್ವೆಸ್ಟ್ ಮಾಡಿದಿರಲ್ವಾ, ಏನಾದ್ರೂ ವೇಸ್ಟ್ ಅಂತ ಅನಿಸ್ತದ? ಇಲ್ಲಪ್ಪ, ವೇಸ್ಟ್ ಏನಿಲ್ಲ. ಆರೋಗ್ಯ ಮುಖ್ಯ ಅಲ್ಲ ನಮ್ಗೆ, ದುಡ್ಡು ಹಣಗಿಂತ ಆರೋಗ್ಯ ಮುಖ್ಯ ಅಲ್ಲ. ಅದಕ್ಕೆ ನಾನು ತೆಗೆದುಕೊಂಡದ್ದು ಮನೆಗೆ. ಥೆರಪಿನ ಮನೆಗೆ ಹಾಕಿಸ್ಕೊಂಡು. ಮನೆಯಲ್ಲಿ ಯಾರಿಗೆಲ್ಲ ಯೂಸ್ ಆಗ್ತದೆ? ನಾನು ಮಗ ಒಮ್ಮೆ ಜ್ವರ ಇತ್ತು, ಅವಾಗ ಮಲಗಿದ ಜಾಕೆಟ್ ಅಲ್ಲಿ. ಇನ್ನು ಅವರಿಗೆ ಕೂಡ ಯೂಸ್ ಆಗ್ತದೆ ಅಂತ ಹೇಳಿ ನಾನು ಬೆಡ್ ಮ್ಯಾಟ್ ದೊಡ್ಡದೇ ತಕೊಂಡದ್ದು. ನಾನು ಚಿಕ್ಕ ಜಾಕೆಟ್ ಅಂತ ಜಾಕೆಟ್. ಹೌದು. ಆಮೇಲೆ ಸ್ಟೀಮ್ ಬಾಲ್ ಎಲ್ಲ ಒಂದೊಂದೇ ತಕೊಳ್ತಾ ಬಂದಿದ್ದೆ. ಓಕೆ, ಇವಾಗ ಸರಾಕೆರಿಗೆ ಬರುವವರಿಗೆ, ಈ ವಿಡಿಯೋ ನೋಡುವವರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲರೂ ಸರಾಕೆರಿಗೆ ನೀವು ಬರ್ತಾ ಇರ್ಬೇಕು. ಅಂದ್ರೆ ನಮ್ಗೆ ಆರೋಗ್ಯ ಮುಖ್ಯ. ನನ್ಗೆ ದೇವಸ್ಥಾನನೇ ಸರಾಕೆರೆ ಅಂತ ಹೇಳಿ ನೀವು ಬರ್ಬೇಕು. ಎಲ್ಲ ಮೇಡಮ್ನವರೆಲ್ಲ ಖುಷಿ ಆಗ್ತದೆ ಅಲ್ಲಿ ಮಾತಾಡುವಾಗ, ಒಂದು ಸ್ಟಿಕ್ ಹಾಡು ಎಲ್ಲ ಹೇಳುವಾಗ ಒಂದು ಖುಷಿ ಆಗ್ತದೆ. ಎಲ್ಲರೂ ಬರ್ಬೇಕಂತೇಳಿ ನಾನು ಕೇಳಿದ್ದೆ.